ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿಯಲು ಸಂಸದ ಅಸವುದ್ದೀನ್ ಓವೈಸಿ ನಿರ್ಧರಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿರುವ ಮುಸ್ಲಿಂ ಮತ್ತು ದಲಿತ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಓವೈಸಿ ನೇತೃತ್ವದ ಎಂಐಎಂ ಪಕ್ಷ 16 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ. 2014 ಮತ್ತು 2019ರಲ್ಲಿ ಕೇವಲ 2 ಸ್ಥಾನಗಳನ್ನು ಓವೈಸಿ ಗೆದ್ದಿದ್ರು. ಅದರ ಪರಿಣಾಮವು ಕಾಂಗ್ರೆಸ್ನಿಂದ ಬಿಜೆಪಿಯೇತರ ಮತಗಳನ್ನು ಕಡಿತಗೊಳಿಸುವವರೆಗೆ ವಿಸ್ತರಿಸಿದೆ. ಇದು ಬಿಜೆಪಿಯ ಬಿ ಟೀಮ್ ಎಂಬ ಮಹಾ ವಿಕಾಸ್ ಅಘಾಡಿಯವರ ಆರೋಪವನ್ನು ಪ್ರಚೋದಿಸಿತ್ತು. ಎಂಐಎಂ 44 ಸ್ಥಾನಗಳಲ್ಲಿ ಸ್ಪರ್ಧಿಸಿದ ನಂತರ 2019ರಲ್ಲಿ ಮಾಲೆಗಾಂವ್ ಸೆಂಟ್ರಲ್ ಮತ್ತು ಧೂಲೆಯನ್ನು ಗೆದ್ದುಕೊಂಡಿತ್ತು. ಆದರೆ 12 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಅವಿಭಜಿತ ಎನ್ಸಿಪಿಯ ಅವಕಾಶಗಳನ್ನು ಹಾಳು ಮಾಡಿತ್ತು ಎನ್ನಲಾಗಿದೆ. ಈ ಬಾರಿ ಪಕ್ಷವು ಔರಂಗಾಬಾದ್ ಸೆಂಟ್ರಲ್, ಔರಂಗಾಬಾದ್ ಪೂರ್ವ, ಮುಂಬೈ ಕನ್ವಾ ಅಂದರೆ ಠಾಣೆ, ಮಾಳೆಗಾಂವ್ ಸೆಂಟ್ರಲ್, ಧೂಲೆ, ಸೋಲಾಪುರ್, ನಾಂದೇಡ್ ದಕ್ಷಿಣ ಮತ್ತು ಮಖುಂದರ್, ಶಿವಾಜಿನಗರ್, ಭಿಂಗ್ವಾಡಿ ಪಶ್ಚಿಮ, ಕಾರಂಜ, ನಾಗ್ಪುರ್ ಉತ್ತರ ಮತ್ತು ಬೈಕುಲ ಈ 4ರಲ್ಲಿ ದಲಿತರಿಗೆ ಮತ್ತು 12 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕಣಕ್ಕೆ ಇಳಿಸಿದೆ ಓವೈಸಿ ಅವರ ಪಕ್ಷ. ಇವುಗಳಲ್ಲಿ ಹೆಚ್ಚಿನ ಆಸನಗಳು ಮುಂಬೈ ಸುತ್ತಮುತ್ತ ಇವೆ. ಬಹುತೇಕ ಎಲ್ಲ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತು ಎನ್ಸಿಪಿ ಅಂದರೆ ಶರದ್ ಪವಾರ್ ಅವರ ಎನ್ಸಿಪಿ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಯುಬಿಟಿ ಪ್ರಬಲ ಅಭ್ಯರ್ಥಿಗಳಿದ್ದಾರೆ. ಪಕ್ಷದ ಮುಖ್ಯಸ್ಥ ಅಸವುದ್ದೀನ್ ಓವೈಸಿ ಮತ್ತು ಅವರ ಸಹೋದರ ಅಕ್ಬರುದ್ದೀನ್ ಓವೈಸಿ ಅವರು ಜೈ ಭೀಮ್ ಮತ್ತು ಜೈ ಎಂಐಎಂ ಘೋಷಣೆಗಳೊಂದಿಗೆ ಅಭಿಯಾನವನ್ನು ಮುನ್ನಡೆಸುತ್ತಿದ್ದಾರೆ. ಓವೈಸಿ ಅವರ ಅಡೆತಡೆಗಳನ್ನು ಉಲೇಮಾ ಮಂಡಳಿಯು ಗುಣಿಸಿದೆ. ಇದು 17 ಷರತ್ತುಗಳೊಂದಿಗೆ ಬೆಂಬಲ ನೀಡಿದೆ. ಬಿಜೆಪಿಯ ಸೈದ್ಧಾಂತಿಕ ಮಾರ್ಗದರ್ಶಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸುವುದು ಮತ್ತು ವಫ್ ಮಸೂದೆಯನ್ನು ವಿರೋಧಿಸುವುದು ಮಂಡಳಿಯ ಪ್ರಮುಖ ಬೇಡಿಕೆಗಳಾಗಿವೆ. ಹಾಗಾಗಿ ಓವೈಸಿ ಯಾವುದೇ ಒಂದು ಪಕ್ಷಕ್ಕೆ ಸೋಲಿಸಬಹುದು ಮತ್ತು ಒಂದು ಪಕ್ಷವನ್ನು ಗೆಲ್ಲಿಸಬಹುದು. ತಾವು ಗೆಲ್ಲದೇ ಇದ್ರೂ ಕೂಡ ಓವೈಸಿ ಇನ್ನೊಂದು ಪಕ್ಷದ ಸೋಲು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದಕ್ಕಾಗಿ ಓವೈಸಿ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಆದರೆ ಕೆಲವೊಂದು ಸಲ ಬಿಜೆಪಿಯವರ ಪರವಾಗಿ ಕಾಣಿಸಿಕೊಳ್ಳುವಂತಹ ಓವೈಸಿ ಕೆಲವೊಂದು ಸಲ ಬಿಜೆಪಿಗೆ ಸೋಲಿಸುವಂತಹ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇವಾಗ ಬಿಜೆಪಿಗೆ ಸೋಲಿಸ್ಲಿಕ್ಕೆ ಬಂದಿದ್ದಾರೋ ಅಥವಾ ಅವರ ಇಂಡಿ ಮೈತ್ರಿಕೂಟಕ್ಕೆ ಬೆಂಬಲ ನೀಡಲಿಕ್ಕೆ ಬಂದಿದ್ದಾರೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇಂಡಿ ಕೂಟದ ನಾಯಕರು ಮತ್ತು NDA ಕೂಟದ ನಾಯಕರು ಓವೈಸಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ.